ತಿರುನೀಲಕಂಠರಿಗೆ ದಿಕ್ಕು ತೋಚದಂತಾಯಿತು. ಕರಗಿ ಸ್ವಾಮಿ, ಶಿವನಾಣೆಯಾಗಿಯೂ ಆ ಪಾತ್ರೆಯನ್ನು ಅತ್ಯಾಸೆಯಿಂದ ಬಚ್ಚಿಟ್ಟವರಲ್ಲ ನಾವು. ಈ ಪೆಟ್ಟಿಗೆಯಲ್ಲಿ ಇಟ್ಟು ಅದಕ್ಕೆ ಭದ್ರವಾದ ಬೀಗ ಹಾಕಿ ಗಂಡ ಹೆಂಡರಿಬ್ಬರು ಅತ್ತ ಇತ್ತ ಜೋಪಾನವಾಗಿ ರಾತ್ರಿಯೆಲ್ಲ ಕಾದಿದ್ದೇವೆ. ನಮಗೆ ನಿದ್ರೆ ಹತ್ತಿದಾಗ ಯಾರೋ ಕಳ್ಳರು ಮತ್ತೊಂದು ಕೀಲಿಯನ್ನು ತಂದು ಆ ಪಾತ್ರೆಯನ್ನು ಒಯ್ದರೋ? ಹಾಗಂತೂ ಆಗಿಲ್ಲ. ಏಕೆಂದರೆ ರಾತ್ರಿಯೆಲ್ಲ ನಾವು ಎಚ್ಚರವಾಗಿಯೇ ಇದ್ದೆವು. ಇನ್ನು ಪೆಟ್ಟಿಗೆ ಅದನ್ನು ನುಂಗಿತೆಂಬ ಮಾತನ್ನು ನಂಬುವಂತಿಲ್ಲ. ಏನು ಹೇಳಬೇಕೆಂದು ನನಗೆ ತೋಚದಾಗಿದೆ. ನಾವಂತೂ ಆ ಪಾತ್ರೆಯನ್ನು ತೆಗೆದುಕೊಂಡಿಲ್ಲವೆಂದು ಮತ್ತೊಮ್ಮೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ. ಅದರ ಮೇಲೆ ನಿಮ್ಮಿಷ್ಟ, ತಾವು ಕೊಡುವ ಶಿಕ್ಷೆಗೆ ಸಿದ್ಧರಾಗಿದ್ದೇವೆ ಎಂದು ಕೈ ಜೋಡಿಸಿದರು. ತಿರುನೀಲಕಂಠರ ಮಾತುಗಳನ್ನು ಕೇಳಿ ಭಕ್ತನ ಕೋಪ ನೂರ್ಮಡಿಯಾಯಿತು. ಕಿಡಿ ಕಾರುವ ಕೆಂಗಣ್ಣಿನಿಂದ ಅವನು ನುಂಗುವಂತೆ ನೋಡುತ್ತಾ ಶಿವದೋ ಶಿವದೋ ಎಂದು ಕೂಗುತ್ತಾ ಹಾದಿ ಹಿಡಿದು ಹೋಗುವವರೆಲ್ಲನ್ನು ಕರೆದು ಅವರೆದುರು ದೂರಿಕೊಳ್ಳುತ್ತಾ ಅಷ್ಟರಿಂದಲೇ ತೃಪ್ತನಾಗದೆ ಮತ್ತೆ ಅವರತ್ತ ತಿರುಗಿ, ಬಾಪು ಬಾಪು, ಭಕ್ತರೆಂದರೆ ನಿಮ್ಮಂಥವರಿರಬೇಕು. ಮತ್ತೊಬ್ಬರ ಪಾತ್ರೆಯನ್ನು ನುಂಗಿ ಬಿಮ್ಮನೆ ಕುಳಿತಿದ್ದೀರಿ. ನಿಮ್ಮಿಬ್ಬರನ್ನು ಬಿಟ್ಟು ಆ ಪಾತ್ರೆ ಎಲ್ಲಿಯೂ ಹೋಗಿಲ್ಲ. ನಾನು ಇನ್ನು ನಿಮ್ಮನ್ನು ಈ ಮನೆಯಲ್ಲಿ ಇರಗೊಡುವುದಿಲ್ಲ. ನಿಮ್ಮ ಮುಂದೆ ಚೀರಿಕೊಂಡು ಏನೂ ಪ್ರಯೋಜನವಿಲ್ಲ. ಈ ಊರಿನ ಹಿರಿಯರ ಮುಂದೆ ನನ್ನ ದೂರನ್ನಿಟ್ಟು ನಿಮ್ಮನ್ನು ಪಂಚಾಯಿತಿಗೆ ಎಳೆಯುತ್ತೇನೆ. ನಡೆಯಿರಿ, ಪನ್ನಾಂಬರದ ಹಿರಿಯರಿರುವ ಮಂಟಪಕ್ಕೆ. ಇದನ್ನು ಅವರೇ ತಿದ್ದಬೇಕಲ್ಲದೆ ಬೇರೆಯವರಿಂದ ಸಾಧ್ಯವಿಲ್ಲ. ಹೇಳಿರಿ, ಹೊರಡಿರಿ ಎಂದು ಸತಿಪತಿಗಳಿಬ್ಬರನ್ನೂ ಕೂಡಿಕೊಂಡು ಹೊರಟನು. ಅವರ ಹಿಂದೆಯೇ ಊರ ಜನ ಗುಂಪು ಕಟ್ಟಿಕೊಂಡು ನಡೆಯಿತು. ತಿರುನೀಲಕಂಠ ಮುತ್ತೈದೆಯರು, ಅಯ್ಯೋ ಸದಾಶಿವನೇ, ಈ ವಯಸ್ಸಿನವರಾದ ಮೇಲೆ ನಮಗೆ ಇಂತಹ ಅಪವಾದ ಬರಬೇಕೆ ಎಂದು ಮನಸ್ಸಿನಲ್ಲಿಯೇ ಮರುಗುತ್ತ ಮೌನಿಗಳಾಗಿ ಭಕ್ತನ ಜೊತೆಯಲ್ಲಿಯೇ ಕರಗುತ್ತ ನಡೆದಿದ್ದರು. ಆಗಲೂ ಮುದುಕನ ಆಟೋಟೋಪ ಕಡಿಮೆಯಾಗಿರಲಿಲ್ಲ. ಕೈಯಲ್ಲಿ ಹುಲ್ಲು ಕಡ್ಡಿಯನ್ನು ಹಿಡಿದು ಮೇಲಕ್ಕೆತ್ತಿ, ಅಯ್ಯೋ, ನನ್ನನ್ನು ವಿಚಾರಿಸುವರು ಯಾರೂ ಇಲ್ಲವೇ? ನನಗಾದ ಅನ್ಯಾಯವನ್ನು ಪರಿಹರಿಸುವರು ಈ ಪೊನ್ನಾಂಬಲಪುರದಲ್ಲಿ ದೊರಕುವರು ಒಬ್ಬರೂ ಇಲ್ಲವೇ ಎಂದು ಕೂಗುತ್ತಾ ಹಿರಿಯರ ಮಂಟಪಕ್ಕೆ ಬಂದನು. ಹಿರಿಯರೆಲ್ಲ ಸಭೆ ಸೇರಿದರು. ಊರ ಜನರೆಲ್ಲ ಈ ವಿಚಿತ್ರವನ್ನು ನೋಡಲು ಅಲ್ಲಿಂದ ಬಂದು ತಂಡವಾಗಿ ನಿಂತುಕೊಂಡರು. ಮೂವಾಯಿಲರ ಮುಂದೆ ಆ ಭಕ್ತನು ತಿರುನೀಲಕಂಠ ಮತ್ತು ಮುತ್ತೈದೆಯರೊಡಗೂಡಿ ಬಂದು ನಿಂತುಕೊಂಡನು. ತಿರುನೀಲಕಂಠ ದಂಪತಿಗಳನ್ನು ಆ ಊರಿನ ಜನ ಅತ್ಯಾದರದಿಂದ ಕಾಣುತ್ತಿದ್ದರು. ಅಂತಹ ಶರಣರು ತಮ್ಮ ಊರಿನಲ್ಲಿರುವುದು ಪುರಜನರ ಪುಣ್ಯವೆಂದು ಅವರ ಭಾವನೆ. ಅಂಥವರ ಮೇಲೆ ಕಳುವಿನ ಅಪವಾದ ಬಂದುದನ್ನು ತಿಳಿದು ಮರಮರನೆ ಮರುಗಿದರು. ಭಯ ಕೌತುಕ ಮಿಶ್ರಿತ ಮನರಾಗಿ ಅವರನ್ನೇ ನೋಡುತ್ತಿದ್ದರು. ಭೂಮಿಯೇ ಬೆಸಲಾದಂತೆ ಕಿಕ್ಕಿರಿದು ತುಂಬಿದ ಜನರ ಮಧ್ಯೆ ಆ ಜಗಳಗಂಟ ಭಕ್ತನು ನಿಂತುಕೊಂಡನು. ದೈನ್ಯವೇ ಮೂರ್ತಿವೆತ್ತಂತಿದ್ದ ಸತಿಪತಿಗಳು ಆ ಮಂಟಪದ ಒಂದು ಮೂಲೆಯಲ್ಲಿ ಕೈಮುಗಿದು ತಲೆಬಾಗಿ ನಿಂತುಕೊಂಡರು. ನೆರೆದ ಸಭೆಯಿಂದ, ಏನಾಯಿತು, ನೀವು ಮಾಡಿದ ತಪ್ಪೇನು ಎಂದು ಕೂಗಿದರು. ತಿರುನೀಲಕಂಠರು ಮೌನವಾಗಿದ್ದರು. ಆಗ ಭಕ್ತನು ತಟವಟಿಸುತ್ತಾ, ಅವರನ್ನೇಕೆ ಕೇಳುತ್ತೀರಿ? ನಾನೇ ಎಲ್ಲವನ್ನೂ ಹೇಳುತ್ತೇನೆ, ಕೇಳಿರಿ. ನಾನು ನಿನ್ನೆ ನನ್ನ ಭಕ್ತರು ಪ್ರೀತಿಯಿಂದ ಅರ್ಪಿಸಿದ ಪಾತ್ರೆಯೊಂದನ್ನು ತಂದು ಇವರಲ್ಲಿ ಇಟ್ಟುಕೊಳ್ಳಲು ಕೊಟ್ಟಿದ್ದೆ. ಅದರ ಮಹತ್ವವನ್ನು ಅವರಿಗೆ ವಿವರಿಸಿ ಬಹಳ ಜಾಗ್ರತೆಯಿಂದ ಅದನ್ನು ನೋಡಿಕೊಳ್ಳುವಂತೆ ತಿಳಿಸಿದ್ದೆ. ಅದೇ ತಪ್ಪಾಯಿತು. ನನ್ನ ಪಾತ್ರೆಯನ್ನು ನುಂಗಿ ನೀರು ಕುಡಿದರು. ಏನನ್ನೂ ಮಾಡದವರಂತೆ ಮೌನಿಗಳಾಗಿ ನಿಂತಿದ್ದಾರೆ. ಈಗ ಇಂಥ ದೊಡ್ಡ ಮನುಷ್ಯರನ್ನು ನಂಬಿ ನಾನು ಹಾಳಾದೆ. ಇವರು ಹೀಗಿದ್ದರೇನಾಯಿತು? ಊರಿನಲ್ಲಿ ಹಿರಿಯರೆನಿಸಿಕೊಂಡ ನೀವಿಲ್ಲವೇ? ನನಗೆ ನ್ಯಾಯ ದೊರಕಿಸಿಕೊಡಿ. ನನ್ನ ಪಾತ್ರೆ ಪುನಃ ನನಗೆ ದೊರೆಯುವಂತೆ ಮಾಡಿ ಎಂದು ಪ್ರಾರ್ಥಿಸಿಕೊಂಡನು. ನೆರೆದ ಜನ ತಮ್ಮ ಕಿವಿಗಳನ್ನು ತಾವೇ ನಂಬದಾದರು. ತಿರುನೀಲಕಂಠರು ಹೀಗೆ ವರ್ತಿಸುವರೆಂದು ಅವರು ಕನಸು ಮನಸ್ಸಿನಲ್ಲಿಯೂ ಭಾವಿಸಿರಲಿಲ್ಲ. ಹಿರಿಯರು ಅವರ ಬಳಿಗೆ ಹೋಗಿ, ಇದೇನು ತಿರುನೀಲಕಂಠರೇ, ಇದ್ದಿದ್ದು ನೀವು ಹೇಗೆ ಇದರಲ್ಲಿ ಸಿಲುಕಿಕೊಂಡಿರಿ? ಭಕ್ತನ ಹೇಳಿಕೆಯು ನಿಜವೇ? ಅವನ ಪಾತ್ರೆಯನ್ನು ನಿಜವಾಗಿಯೂ ನೀವು ಇರಿಸಿಕೊಂಡಿದ್ದೀರಾ? ನಡೆದ ಸಂಗತಿಯಾದರೂ ಏನು, ದಯವಿಟ್ಟು ವಿವರಿಸಿರಿ ಎಂದು ಕೇಳಿದರು. ತಿರುನೀಲಕಂಠರ ಗಳ ಕಂದಳ ಬಿಗಿದು ಬಂದಿತು. ಬಳನೆ ಕಣ್ಣುಗಳಿಂದ ದುಃಖಾಶ್ರುಗಳು ಉದುರಿದವು. ಗದ್ಗದಿತ ಕಂಠರಾಗಿ, ಹೌದು, ಸ್ವಾಮಿಗಳ ಹೇಳಿಕೆಯಲ್ಲಿ ಸುಳ್ಳಿಲ್ಲ. ಅವರು ಪಾತ್ರೆ ನಮ್ಮಲ್ಲಿ ಇರಿಸಿದ್ದೂ ನಿಜ. ನಾವೇನೂ ಅದರ ಮಹಿಮೆಗೆ ಮರುಳಾಗಿ ಮರೆ ಮಾಡಿದವರಲ್ಲ. ಅವರಿಗೆ ಹಾಗೆ ಕಾಣಿಸುತ್ತದೆ, ಅದೂ ಸಹಜವೇ. ಈಗ ನಮಗೆ ಉಳಿದಿರುವುದು ಒಂದೇ, ಅವರ ಕರುಣೆ. ಮೌನವಾಗಿರುವುದೊಂದನ್ನು ಬಿಟ್ಟು ನಮಗೆ ಏನು ಮಾಡಲು ಸಾಧ್ಯವಿದೆ? ಅವರು ವಿಧಿಸುವ ಶಿಕ್ಷೆಯನ್ನು ನಾವಿಬ್ಬರೂ ಅನುಭವಿಸಲು ಸಿದ್ಧರಿದ್ದೇವೆ. ನಮಗಾಗಿ ನೀವು ಚಿಂತಿಸುವುದು ಬೇಡ. ದಯಮಾಡಿ ನೀವೆಲ್ಲರೂ ನಿಮ್ಮ ಮನೆಗೆ ದಯಮಾಡಿಸಬೇಕು ಎಂದು ಬೇಡಿಕೊಂಡರು. ತಿರುನೀಲಕಂಠರ ಅಸಹಾಯಕ ಸ್ಥಿತಿಯನ್ನು ಕಂಡು ಮಮ್ಮಲ ಮರುಗಿದ ಹಿರಿಯರೆಲ್ಲರೂ ಒಟ್ಟುಗೂಡಿ ಆಲೋಚಿಸಿ ತಲೆಗೊಂದು ಹಣ್ಣು ಹಾಕಿ 3,000 ಬೆಲೆ ಬಾಳುವ ಬಂಗಾರದ ಪಾತ್ರೆಯೊಂದನ್ನು
ಆ ಶಿವಭಕ್ತನಿಗೆ ಕೊಡುವುದಾಗಿ ನಿರ್ಧರಿಸಿದರು. ಅವರ ನಿರ್ಧಾರವನ್ನು ಕೇಳಿ ಆ ಶಿವಭಕ್ತನ ಪಿತ್ತ ನೆತ್ತಿಗೇರಿತು. ಧಿಗಿಲ್ ಭುಗಿಲ್ ಎಂದು ಅರ್ಭಟಿಸುತ್ತಾ, ಹೊಟ್ಟೆಯನ್ನು ಹಸಿದುಕೊಳ್ಳುತ್ತಾ, ನೆಲವನ್ನು ಕೈಯಿಂದ ಗುದ್ದುತ್ತಾ, ತಲೆಯನ್ನು ಹೊಡೆದುಕೊಳ್ಳುತ್ತಾ, ಅಯ್ಯೋ ಹಿರಿಯರೇ, ನೀವು ನನ್ನ ಪಾತ್ರೆಯ ಹಿರಿಮೆಯನ್ನು ಅರಿಯದೆ ಹುಚ್ಚರಂತೆ ಮಾತನಾಡುತ್ತಿದ್ದೀರಿ. ಆ ಪಾತ್ರೆಯೇ ನನ್ನುಸಿರು, ಅದೇ ನನ್ನ ತವನಿದೆ. ಹೊನ್ನು ಗಿನ್ನು ಅದಕ್ಕೆ ಸರಿಬಾರವು. ಚಿಂತಾಮಣಿ ಗಿಂತಾಮಣಿಗಳ ಮಾತೇಕೆ? ಶಿವ ಶಿವ, ಈ ಕಪಟಿಗಳು ಮೌನವಾಗಿದ್ದುಕೊಂಡೇ ಮಾಡಬೇಕಾದ ಎಲ್ಲವನ್ನೂ ಮಾಡಿದರು. ನನ್ನ ಪಾತ್ರೆಯನ್ನು ಅಪಹರಿಸಿದರು. ಮತ್ತೆ ಸಕಲ ಗುಣ ಸಂಪನ್ನರಂತೆ ಸದ್ಭಕ್ತರಂತೆ ಬಿಮ್ಮನೆ ಕುಳಿತುಕೊಂಡಿದ್ದಾರೆ ಎಂದು ತಿರುನೀಲಕಂಠರ ದಂಪತಿಗಳನ್ನು ಬೈಯುತ್ತಾ, ಕೋಪದಿಂದ ಕೊನೆ ಮೀಸೆ ಕುಣಿಯುತ್ತಿರಲು ಒದೆಯುವನಂತೆ ನಟಿಸಿ ಬಿದ್ದು ಮತ್ತೆದ್ದು ಹೊಡೆಯುತ್ತಾ ಬಡಿಯುತ್ತಾ, ಕಟ್ಟೆಯ ಮೇಲೆ ನಿಂತುಕೊಂಡು ಶಪಿಸುತ್ತಾ, ಕೊಲ್ಲುವವನಂತೆ ಗರ್ಜಿಸುತ್ತಾ, ಮತ್ತೆ ತನ್ನ ಪಾತ್ರೆ ನೆನೆದು ಹಲಬುತ್ತಾ, ಪಾತ್ರೆ ಪಾತ್ರೆ ಎಂದು ಕಳವಳಿಸಿ ಕೂಗುತ್ತಾ ಗೊಂದಲವನ್ನೇ ಎಬ್ಬಿಸಿಬಿಟ್ಟು ಕೂಡಿದ ಜನ ಮೂಕವಾಯಿತು. ಈ ಶಿವಭಕ್ತನಲ್ಲಿಯೂ ತಪ್ಪಿಲ್ಲ. ತಿರುನೀಲಕಂಠರು ಪಾತ್ರೆಯನ್ನು ಕದಿಯುವವರಲ್ಲ, ಇಟ್ಟಲ್ಲಿಯೇ ಪಾತ್ರೆ ಮಾಯವಾಗಿದೆ. ಈ ನ್ಯಾಯ ನಿರ್ಣಯ ಮಾಡುವವರು ಯಾರು? ನಮ್ಮಿಂದಂತೂ ಸಾಧ್ಯವೇ ಇಲ್ಲ. ಎಲ್ಲವನ್ನೂ ಶಿವನೇ ಬಲ್ಲ ಎಂದು ನುಡಿದು ಹೊರಡಲು ಉದ್ಯುಕ್ತರಾದರು. ಜನರೆಲ್ಲ ಹೋದರೆ ತಿರುನೀಲಕಂಠರ ಮಹಿಗೆ ತಿಳಿಯುವುದೆಂತೆಂದು ಆ ಶಿವಭಕ್ತನು ಆಲೋಚಿಸಿ ಕೂಡಿದ ಜನರಿಗೆ, ಇಕೋ ಕೇಳಿದೆ, ಎಷ್ಟು ಬೈದರೂ ಬಡಿದರೂ ಹಾದಿಗೆ ಬಾರದ ಹಠಮಾರಿಗಳಿವರು. ಕೊಯ್ದರೂ ಕೊರೆದರೂ ಪಾತ್ರೆಯನ್ನು ತೆಗೆದುಕೊಂಡಿದ್ದೇವೆ ಎನ್ನುವ ಜಾತಿಯಲ್ಲ ಇವರದು. ನಾನೇ ಸೋಲುತ್ತೇನೆ, ಅವರು ಗೆಲ್ಲಲಿ. ಆದರೆ ನನಗೆ ವಿಶ್ವಾಸವಾಗುವಂತೆ ಈ ಗಂಡ ಹೆಂಡರಿಬ್ಬರು ಕೈ ಹಿಡಿದುಕೊಂಡು ಈ ಕೊಂಡದಲ್ಲಿ 3 ಸಲ ನಾವು ತೆಗೆದುಕೊಂಡಿಲ್ಲವೆಂದು ನುಡಿಯುತ್ತಾ ಮುಳುಗಿ ಏಳಬೇಕು. ಅಷ್ಟಾದರೆ ನಾನು ತೃಪ್ತ ಎಂದು ನುಡಿದನು. ನೆರೆದ ಸಭೆ ಆ ಮಾತನ್ನು ಕೇಳಿ ಸಂತಸದಿಂದ ನಲಿಯಿತು. ಆದರೆ ತಿರುನೀಲಕಂಠರಿಗೆ ಆ ಶಿವಭಕ್ತನ ಮಾತುಗಳು ಶೂಲಪ್ರಾಯವಾಗಿ ಪರಿಣಮಿಸಿದವು. ಗರಗಸದಿಂದ ದೇಹವನ್ನು ಕೊಯ್ದಂತೆ ನೋವನ್ನು ಅನುಭವಿಸಿದರು. ಸುರ್ರನೆ ಸುರಿದು ಸಿಗ್ಗಾಗಿ, ಅಯ್ಯೋ ಇದೆಂತಹ ನಿಯಮ! ಹೆಂಡತಿಯ ಕೈಯನ್ನು ಹಿಡಿಯಲು ಹೇಳಿದನಲ್ಲ, ನಾನು ಏನು ಮಾಡಲಿ? ಜೀವಮಾನದುದ್ದಕ್ಕೂ ನಾವು ಯಾರಿಗೂ ತಿಳಿಯದಂತೆ ನಡೆಸಿಕೊಂಡು ಬಂದ ಶಿವನಾಣಿಯನ್ನು ಈ ಭಕ್ತನು ಬಯಲಿಗಿಡತೊಡಗಿದನಲ್ಲ, ಇದನ್ನು ನಾನು ಅವನಿಗೆ ಹೇಗೆ ತಿಳಿಸಲಿ? ಅವನ ಮಾತನ್ನು ನಡೆಸದಿದ್ದರೆ ಪಾತ್ರೆಯನ್ನು ಕದ್ದವರು ನಾವೇ ಎಂದು ನಿಶ್ಚಯವಾಗ್ತದೆ. ಈ ಅಪವಾದವನ್ನು ಹೊರುವುದು ಹೇಗೆ? ಮೊದಲು ವ್ರತವನ್ನು ಹಿಡಿಯಬಾರದು. ಹಿಡಿದುದನ್ನು ಹೇಳುತ್ತಾ ಹೋದರೆ ಅದು ಡಂಬಿನ ಭಕ್ತಿ ಎಂದು ಹಿರಿಯರು ಹೇಳುತ್ತಾರೆ. ಮೊದಲೇ ನಾವು ಶಿವನಾಣಿಯನ್ನು ಹಿಡಿಯಬಾರದಿತ್ತು. ಹಿಡಿದ ಮೇಲೆ ಈಗ ಅದನ್ನು ಕಳುವಿನ ಅಪವಾದ ಬಂದರೂ ಬಿಡಬಾರದು. ಜನರು ನನ್ನನ್ನು ಕಳ್ಳನೆನ್ನಲ್ಲಿ, ಕಡುಪಾಪಿ, ಹುಸಿಕನೆನ್ನಲ್ಲಿ ಸಹಿಸಿಕೊಳ್ಳುವೆ. ಆದರೆ ಡಾಂಬಿಕ ಶಿವಭಕ್ತನೆನ್ನುವುದನ್ನು ಮಾತ್ರ ಸಹಿಸಿಕೊಳ್ಳಲಾರೆ. ನಮ್ಮಿಬ್ಬರ ನಡುವಿರುವ ಶಿವನಾಣೆಯನ್ನು ಬಯಲಿಗಿಡಲಾರೆ ಎಂದು ನಿರ್ಧರಿಸುವ ಹೊತ್ತಿಗೆ ಹಿರಿಯರು ತಿರುನೀಲಕಂಠರ ಬಳಿಗೆ ಬಂದು, ಏಳಿರಿ ತಿರುನೀಲಕಂಠರೇ, ಬೆಟ್ಟದಂತೆ ಬಂದುದು ಮಂಜಿನಂತೆ ಕರಗಿ ಹೋಯಿತಲ್ಲ. ನಿಮ್ಮ ಅರಸಿಯರ ಕೈ ಹಿಡಿದು ಕೊಳ್ಳದಲ್ಲಿ ಮುಳುಗಿ ನಿಮ್ಮ ಮೇಲೆ ಬಂದ ಅಪವಾದವನ್ನು ತಪ್ಪಿಸಿಕೊಳ್ಳಿರಿ ಎಂದು ಬೇಡಿಕೊಂಡರು. ಹಿರಿಯರ ಮಾತುಗಳನ್ನು ಕೇಳಿ ತಿರುನೀಲಕಂಠರು ಅಸಹ್ಯ ವೇದನೆಯನ್ನು ಅನುಭವಿಸಿದರು. ಅಯ್ಯೋ, ನನ್ನ ಭಕ್ತ ಡಂಬಿನ ಭಕ್ತ, ಟೊಳ್ಳಿನ ಭಕ್ತ ಎನ್ನಿಸಿಕೊಳ್ಳುವ ಹೊತ್ತು ಬಂತೆ. ನನ್ನ ಭಕ್ತಿ ಬೀದಿಯಲ್ಲಿಟ್ಟ ಸರಕಾಗಿ ಹೋಯಿತು. ಹಾಗಾಗಕೊಡಬಾರದು ಎಂದು ಮತ್ತೊಮ್ಮೆ ನಿರ್ಧರಿಸಿ, ಏನಾದರೂ ನಾನು ನನ್ನ ಸತಿಯ ಕೈ ಹಿಡಿಯಲಾರೆ. ಮರಣ ದಂಡನೆ ವಿಧಿಸಿದರೂ ಚಿಂತೆಯಿಲ್ಲ, ಅವಳ ಕೈ ಹಿಡಿಯುವುದು ಸಾಧ್ಯವಿಲ್ಲ ಎಂದು ಖಚಿತವಾಗಿ ನುಡಿದು ಬಿಟ್ಟರು. ತಿರುನೀಲಕಂಠರ ಮಾತನ್ನು ಕೇಳಿದೊಡಲೇ ಶಿವಭಕ್ತರು ಚಂದನೆ ನೆಗೆದು ಕೇಕೆ ಹಾಕಿ, ಓಹೋ, ನನ್ನ ಪಾತ್ರೆ ಸಿಕ್ಕಿತು. ಇವರನ್ನು ಬಿಟ್ಟು ಅದೆಲ್ಲಿಗೂ ಹೋಗಿಲ್ಲ. ಕಳ್ಳರು ಸಿಕ್ಕಿಬಿದ್ದರು. ಕೈಯನ್ನು ಹಿಡಿಯಲು ಸಿದ್ಧರಿಲ್ಲವೆಂದ ಮೇಲೆ ಪಾತ್ರೆಯನ್ನು ಇವರೇ ಕೊಂಡವರೆಂದು ನಿಶ್ಚಿತವಾಯಿತು. ಇವರ ವೇಷಕ್ಕೆ ಈ ಊರಿನ ನೀವೆಲ್ಲರೂ ಮರಳಾಗಿದ್ದೀರಿ. ಕಪಿಲ ಯಾಕಾರದ ಹುಲಿಯ ಆಚರಣೆ ಇವರದು. ಇವರ ಟಕ್ಕನ್ನು ನಾನೊಬ್ಬನೇ ತಿಳಿದವನು. ಜಗತ್ತಿನಲ್ಲಿಯೇ ಇವರ ಜೀವನದ ರೀತಿ ಹೊಸದು. ಶರಣರ ಪಾತ್ರೆಯನ್ನು ಇವರೇನೋ ನುಂಗ ಬಯಸಿದರು. ಆದರೆ ಗಂಟಲಿಂದ ಅದು ಇಳಿಯಬೇಕಲ್ಲ ಎಂದು ನಾನಾ ರೀತಿಯಾಗಿ ಆಕ್ಷೇಪಿಸುತ್ತಾ, ಕಟಕಿ ಮಾತುಗಳಿಂದ ಕುಕ್ಕುತ್ತಾ, ಒದೆಯುತ್ತಾ, ಹೊಡೆಯುತ್ತಾ, ಬೈಯುತ್ತಾ ಹರಣವನ್ನೇ ನಡೆಸಿದನು. ಆದರೆ ತಿರುನೀಲಕಂಠ ಮುತ್ತೈದೆಯರ ಮನಸ್ಸಿನಲ್ಲುಂಟಾದ ಪರಿಣಾಮವೇ ಬೇರೆ. ಆ ಶಿವಭಕ್ತನ ಒಂದೊಂದು ಒದೆತ, ಒಂದೊಂದು ಹೊಡೆತ ಇವರ ಮೈಗೆ ನೋವನ್ನು ಉಂಟು ಮಾಡುವುದಕ್ಕೆ ಪ್ರತಿಯಾಗಿ ನಲಿವನ್ನು ಉಕ್ಕೇರಿಸುತ್ತಿದ್ದವು. ಆದ್ದರಿಂದ ಅವನು ಒದ್ದ ಕೂಡಲೇ ಇವರು ಪ್ರಸಾದವೆಂದು ಅದನ್ನು ಸ್ವೀಕರಿಸುತ್ತಿದ್ದರು. ಒದೆಯಲಿಕ್ಕೆ ಬಂದ ಕೂಡಲೇ ತಾವೇ ಮೊದಲು ಮೈ ಒಡ್ಡುತ್ತಿದ್ದರು. ಬಡಿದ ಕೂಡಲೇ ರೋಮಾಂಚಿತರಾಗುತ್ತಿದ್ದರು.
ಅವನ ನಿಂದೆ ಇವರ ಕಿವಿಗೆ ಅಮೃತಧಾರೆ. ಇಂಥ ಹೊಸ ಅನುಭವ ಅವರಿಗೆ ಅನಿರೀಕ್ಷಿತವಾದ ಪರಮಸುಖವನ್ನೇ ಇರುತ್ತಿತ್ತು. ಅವನು ಹೊಡೆದರೆ ಇನ್ನೂ ಹೊಡೆಯಲಿ ಎಂಬ, ಅವನು ಒದ್ದರೆ ಇನ್ನೂ ಒದೆಯಲಿ ಎಂಬ ತಿರುನೀಲಕಂಠ ದಂಪತಿಗಳ ರೀತಿಯೇ ಹಿರಿಯರಿಗೆ ಹೊಸದಾಗಿ ಕಾಣಿಸಿತು. ಇದೇನೂ ನಮ್ಮಿಂದ ನೀಗುವ ಕೆಲಸವಲ್ಲವೆಂದು ಮತ್ತೆ ಹೊರಡಲು ಸಿದ್ಧರಾದರು. ತಿರುನೀಲಕಂಠರೇನು ಸೋಲುವರಲ್ಲವೆಂಬ ನಿಶ್ಚಯ ಶಿವಭಕ್ತನ ಮನಸ್ಸಿನಲ್ಲಿ ಮೂಡಿತು. ಇನ್ನಿವರ ಪರೀಕ್ಷೆ ಸಾಕೆಂದು ನಿರ್ಧರಿಸಿ ಜನರೆಲ್ಲರನ್ನು ಉದ್ದೇಶಿಸಿ, ಕೈಯನ್ನು ಹಿಡಿಯುವುದಿಲ್ಲವೆಂಬ ಇವರ ಶುಚಿತ್ವ ಒತ್ತಟ್ಟಿಗಿರಲಿ, ದಂಪತಿಗಳಾಗಿಯೂ ಮೈಯನ್ನು ಮುಟ್ಟುವುದಿಲ್ಲವೆಂಬ ಇವರ ಮಾತು ಸುಳ್ಳಿನ ಪರಮಾವಧಿ ಆಗಲಿ, ಅವರದೇ ನಡೆಯಲಿ. ಕೊನೆಗೆ ಈ ಕೋಲಿನ ಎರಡೂ ತುದಿಗಳನ್ನು ಗಂಡ ಹೆಂಡರು ಹಿಡಿದುಕೊಂಡು 3 ಸಲ ಈ ಕೊಳದಲ್ಲಿ ಮುಳುಗಿ ಎತ್ತರೆ ಸಾಕು, ಇವರು ಪಾತ್ರೆಯನ್ನು ಕದ್ದಿಲ್ಲವೆಂದು ನಾನು ಭಾವಿಸುತ್ತೇನೆ ಎಂದು ನುಡಿದನು. ಆ ಮಾತನ್ನು ಕೇಳಿದ ಕೂಡಲೇ ದಂಪತಿಗಳ ಹೋದ ಪ್ರಾಣ ತಿರುಗಿ ಬಂದಂತಾಯಿತು. ಆನಂದ ರಸಾಂಬುದಿ ಉಕ್ಕೇರಿತು. ದಡದಡಿಸುತ್ತ ಎದ್ದು ಶಿವಭಕ್ತನ ಪಾದಗಳ ಮೇಲೆ ಬಿದ್ದು, ನಿಮ್ಮ ಈ ಮಾತಿಗೆ ನಾವು ಒಡಂಬಡುತ್ತೇವೆ, ನಮ್ಮ ಮೇಲೆ ಕರುಣೆ ತೋರಿರಿ ಎಂದು ಕೋಲಿನ ಒಂದು ತುದಿಯನ್ನು ಗಂಡನು ಇನ್ನೊಂದು ತುದಿಯನ್ನು ಹೆಂಡತಿ ಹಿಡಿದುಕೊಂಡು ಶಿವನಾಮ ಉಚ್ಚಾರಣೆ ಮಾಡುತ್ತಾ ಕೊಳದ ಬಳಿ ಬಂದು, ಈ ಶಿವಭಕ್ತರು ಪಾತ್ರೆಯನ್ನು ಇರಿಸಿದ್ದು ನಿಜ, ನಾವು ಅದನ್ನು ತೆಗೆದುಕೊಂಡಿಲ್ಲ ಎಂದು ನುಡಿಯುತ್ತಾ 3 ಸಲ ಮುಳುಗಿ ಎದ್ದರು. ನೋಡುವವರಿಗೆ ಆಶ್ಚರ್ಯವೇ ಆಶ್ಚರ್ಯ. ಮುದುಕನ ವೇಷ ಧರಿಸಿದ್ದ ಹರೆಯದವನೊಬ್ಬ ಬಣ್ಣವನ್ನು ಒರೆಸಿಕೊಂಡ ಕೂಡಲೇ ಪುನಃ ಹರೆಯದವನಾಗಿ ಹೊಳೆಯುವಂತೆ ದಂಪತಿಗಳ ಮುಪ್ಪಳಿದು 16ರ ಹರೆಯು ಒಡಮೂಡಿತ್ತು. ಸತಿಯು ಶಿವನಾಣೆಯನ್ನಿಟ್ಟಾಗ ಅವರಿಗಿದ್ದ ವಯಸ್ಸೇ ಅದು. ಈ ಅಪೂರ್ವ ಪ್ರಸಂಗವನ್ನು ಕಂಡ ಜನ ತಮ್ಮ ಕಣ್ಣುಗಳನ್ನು ತಾವೇ ನಂಬದಾದರು. ಆ ಶಿವಭಕ್ತನು ಪರಮ ಶಿವಯೋಗಿಯಾಗಿರಬೇಕೆಂದು ಪ್ರಜ್ಞೆ ಹುಟ್ಟಿ ಅವನತ್ತ ನೋಡುತ್ತಾರೆ. ಅವನು ಅಲ್ಲಿ ಇರಲೇ ಇಲ್ಲ. ಯಾವಾಗ ಹೇಗೆ ಮಾಯವಾದನೆಂಬುದನ್ನು ಯಾರೂ ತಿಳಿಯದೆ ಹೋದರು. ತಿರುನೀಲಕಂಠ ಮುತ್ತೈದೆಯರು, ಇದು ಶಿವಲೀಲೆಯಲ್ಲದೆ ಬೇರಲ್ಲ, ನಮ್ಮೆದುರು ಬಂದು ನಿಂತರೂ ಮನಸ್ಸು ಪದೇ ಪದೇ ಅವನ ಸ್ಪರ್ಶದಿಂದ ಆನಂದ ತುಂದಿಲವಾಗುತ್ತಿದ್ದರೂ ಶಿವನನ್ನು ತಿಳಿಯದೇ ಹೋದೆವು. ನಮ್ಮ ಭಕ್ತಿ ಇನ್ನೂ ಸಿದ್ಧಿಯನ್ನು ಪಡೆದಿಲ್ಲ ಎಂತಲೇ ಮತ್ತೊಮ್ಮೆ ಪ್ರಾಯವನ್ನು ದಯಪಾಲಿಸಿ ಮಾಯವಾಗಿದ್ದಾನೆ. ಇನ್ನು ನಮ್ಮಿಬ್ಬರ ದೇಹ ಶ್ರೀಗಂಧದಂತೆ ಶಿವಪೂಜೆಯಲ್ಲಿ ಸವೆಯಬೇಕು, ಶಿವಶರಣರ ಸೇವೆಯಲ್ಲೇ ನಮ್ಮ ಆಯುಷ್ಯ ಮುಗಿಯಬೇಕು ಎಂದು ನಿರ್ಧರಿಸಿ ಗಂಡ ಹೆಂಡರಿಬ್ಬರೂ ಮತ್ತೆ ಓಂ ನಮಃ ಶಿವಾಯ ಎನ್ನುತ್ತಾ ಲಿಂಗಾರ್ಚನೆಯಲ್ಲಿ ನಿರತರಾದರು.